ವಿರೋಧಿ ಆಡಳಿತ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಹಾಗೂ ಕೋಮು ಮನಸ್ಥಿತಿಯಿಂದ ದೇಶ ಹಾಗೂ ರಾಜ್ಯದಲ್ಲಿ ಜನ ಬೇಸತ್ತಿದ್ದಾರೆ. ದೇಶಕ್ಕೆ ತೃತೀಯ ಶಕ್ತಿಯ ಅವಶ್ಯವಿದ್ದು, ಪರ್ಯಾಯ ರಾಜಕೀಯ ಪಕ್ಷ ಸ್ಥಾಪನೆಗೆ ಬಹುಜನ ಚಳುವಳಿ, ದಲಿತ ಚಳುವಳಿ, ರೈತ ಚಳುವಳಿ ಹಾಗೂ ಸಮಾನ ಮನಸ್ಕ ರಾಜಕೀಯ ಮುಖಂಡರು ಪರ್ಯಾಯ ಪಕ್ಷ ಸಂಘಟನೆಗೆ ಮುಂದಾಗಿದ್ದು, ಸದ್ಯದಲ್ಲಿಯೇ ಹೊಸ ಪಕ್ಷ ಉದಯವಾಗಲಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎನ್ ಮೂರ್ತಿ, ದೇಶದಲ್ಲಿ ನೈತಿಕ ರಾಜಕಾರಣ ನಾಶವಾಗಿದೆ, ಭ್ರಷ್ಟ ಹಾಗೂ ಕೋಮುವಾದಿ ರಾಜಕಾರಣ ಮೇಲೆ ತುಂಬಿದೆ. ದೇಶದ ಜನ ಭ್ರಮನಿರಸಗೊಂಡಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಕೋಮುವಾದಿ ಮನಸ್ಥಿತಿ ಹಾಗೂ ಜಾತಿ ರಾಜಕಾರಣ ಕಂಡು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಉತ್ತಮ ಭವಿಷ್ಯ ಸಿಗಬೇಕೆಂದರೆ ಪರ್ಯಾಯ ರಾಜಕೀಯ ಚಿಂತನೆ ಅಗತ್ಯವಿದೆ. ಬಹುಜನ ಚಳುವಳಿ ಮುಖಂಡರು, ದಲಿತರ ಪರ ಚಳುವಳಿ ಮುಖಂಡರು, ರೈತ ಚಳುವಳಿ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಚಿಂತನೆಯುಳ್ಳ ರಾಜಕೀಯ ಮುಖಂಡರುಗಳು ಸೇರಿ ಹೊಸ ರಾಜಕೀಯ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಈ ಚಳುವಳಿ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಸ್ವಜನ ಪಕ್ಷಪಾತ ಮತ್ತೆ ಈ ದೇಶದಲ್ಲಿ ಬಡವರು, ರೈತರು, ಎಸ್ಸಿ, ಎಸ್ಟಿ, ಒಬಿಸಿ, ಧಾರ್ಮಿಕ ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರ ಪರವಾಗಿ ಅವರ ಬದುಕು ಬವಣೆಯನ್ನ ಹಸನು ಮಾಡುವಂತ ಕೆಲಸಗಳನ್ನ ಈ ಪಕ್ಷಗಳು ಮಾಡಲಿಲ್ಲ. ಆದ್ದರಿಂದ ಇಂತಹ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕು. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಜಾರಿ ಮಾಡುವಂತ ಕೆಲಸಗಳನ್ನ ಯಾವುದೇ ಪಕ್ಷಗಳು ಮಾಡದೇ ಇದ್ದರಿಂದ ಸಂವಿಧಾನನ ಸಂಪೂರ್ಣ ಜಾರಿ ಮಾಡೋದಕ್ಕೆ ನಾವು ಶತಸಿದ್ಧ ಆಗಿದ್ದೇವೆ. ಜೊತೆಗೆ ನಮ್ಮೊಟ್ಟಿಗೆ ರೈತರು ಪಾಲ್ಗೊಳ್ಳಬೇಕು. ರೈತರು ಈ ದೇಶವನ್ನು ಆಳಬೇಕಾಗಿದೆ, ಯುವಕರು ಈ ದೇಶವನ್ನು ಆಳಬೇಕಾಗಿದೆ, ಮಹಿಳೆಯರು ಪ್ರಜಾಪ್ರಭುತ್ವದ ಅಧಿಕಾರದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. 56ರಿಂದ 56 ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಕಾರ್ಮಿಕ ಪಕ್ಷ ಮತ್ತೆ ಪರಿಶಿಷ್ಟ ಜಾತಿಯ ಒಕ್ಕೂಟ ಕಟ್ಟಿ ದೇಶದಲ್ಲಿ ವಿರೋಧ ಪಕ್ಷ ಆಗಿ ನನ್ನ ಜನ ಆಳುವ ವರ್ಗಗಳಾಗಬೇಕು, ನನ್ನ ಜನ ಈ ದೇಶವನ್ನು ಆಳಬೇಕು, ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬರು ಕನಸು ಕಂಡಿದ್ರು. ಅವ್ರ ಕನಸು ಸಾಕಾರಗೊಳಿಸ್ಬೇಕು ಅಂದ್ರೆ, ಬುದ್ಧ ಬಸವನ ಕನಸು ಸಾಕಾರಗೊಳಿಸ್ಬೇಕು ಅಂದ್ರೆ, ಕುವೆಂಪುರವರ ಕನಸು ಸಾಕಾರಗೊಳಿಸ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಮಾಧ್ಯಮಗಳು ಬೆಂಬಲಿಸಬೇಕು. ರಾಜಕೀಯವಾಗಿ ಈ ದೇಶವನ್ನ ಹಿಡಿಯುವಂತ ಕೆಲಸಗಳನ್ನ ರೈತರು, ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿ ಇದಕ್ಕೆ ನಮಗೆ ಇವೆಲ್ಲ ಸಹಕರಿಸಬೇಕು ಅಂತ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನ ವಿದಾಯ ಹೇಳ್ತೀನಿ. 100 ವರ್ಷಗಳ ಮುಂದೆ ದೇಶವನ್ನು ಅಭಿವೃದ್ಧಿ ಮಾಡುವಂತಹ ಹಣ ವಿದೇಶದಲ್ಲಿದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದೆಲ್ಲಾನು ಕೂಡ ಮಾಡ್ತೇವೆ. ಜೊತೆಗೆ ಈ ರೈತರ, ಕೂಲಿ ಕಾರ್ಮಿಕರ ಎಲ್ಲಾ ತರಹದಂತಹ ಸಾಲವನ್ನ ಮನ್ನಾ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದೇವೆ, ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ. ಸ್ಕೂಲ್ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ದೇಶದಲ್ಲಿ ಇವರು ಬಜೆಟ್ ನಲ್ಲಿ ಮಾಡಿರುವಂತಹ ಅಲೋಕೇಶನ್ ಹಣ 2% ಹಣ, ಒಟ್ಟು ಬಜೆಟ್ ನ 2% ಹಣ ಶಿಕ್ಷಣಕ್ಕೆ ಇಟ್ಟಿದ್ದಾರೆ ದೇಶದಲ್ಲಿ. ಆಹಾರದ ಮೇಲೆ ಬರೀ 1% ಹಣವನ್ನು ಬಜೆಟ್ ನಲ್ಲಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ನಾವು ಯೋಚನೆಯನ್ನ ಮಾಡೋದಾದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ 5 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ, ತಮ್ಗೆಲ್ಲ ಗೊತ್ತಿದೆ. ಆದ್ರೆ ಆ ದುಡ್ಡು ಯಾರ್ದು? ಆ ದುಡ್ಡು ಪರಿಶಿಷ್ಟ ಜಾತಿ ಹಣ, ಪರಿಶಿಷ್ಟ ಜಾತಿ ಅಭಿವೃದ್ಧಿ ಮಾಡುವಂತ ಹಣ, SC, ST, TSP ಹಣವನ್ನ 25,000 ಕೋಟಿ ಹಣವನ್ನ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗೆ ಹಾಕಿದ್ದಾರೆ. ರೈತರಿಗೆ ಕೊಡಬೇಕಾದಂತ ರಸಗೊಬ್ಬರದ ಹಣವನ್ನ ಇದ್ರ ಮೇಲೆ ಹಾಕಿದ್ದಾರೆ. ಅಂತ ಕೇಂದ್ರದಲ್ಲಿ ರಸಗೊಬ್ಬರದ ಮೇಲೆ 30,000 ಕೋಟಿ ಹಣ ಕಡಿತ ಮಾಡಿದ್ದಾರೆ. 90,000 ಕೋಟಿ ಹಣವನ್ನ ಆಹಾರದ ಮೇಲೆ ಕಡಿತ ಮಾಡಿದ್ದಾರೆ ಲಾಟ್ ಬಜೆಟ್ ಅಲ್ಲಿ ಮೋದಿಜಿಯವರು. ಅಂದ್ರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎತ್ತ ಸಾಗಿವೆವು, ಈ ದೇಶವನ್ನು ಬರ್ಬಾದ್ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ದೊಡ್ಡ ಹಗರಣವನ್ನ ಮಾಡಿದ್ರಿ ಮಾಧ್ಯಮದವ್ರು ನೀವೇ. ದೊಡ್ಡ ದೊಡ್ಡ ಪತ್ರಿಕೆಗಳು, ನ್ಯಾಷನಲ್ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಯ್ತು. ಏನಂತ? ಚುನಾವಣಾ ಬಾಂಡ್ 348 ಕೋಟಿ ಹಣವನ್ನ
45 ಫೇಕ್ ಕಂಪನಿಗಳಿಂದ ಹಣವನ್ನ ಅವರು ಬಾಂಡ್ ಖರೀದಿ ಮಾಡಿದರು ಚುನಾವಣೆ ಬಳಸಕ್ಕೋಸ್ಕರ. ಅದು ಫೇಕ್ ಕಂಪನಿಗಳು ಯಾವ್ಯಾವು? ಬಳ್ಳಾರಿನಲ್ಲಿ ಬಾಣಂತಿಯರ ಸತ್ರಲ್ಲ, ಕಳಪೆ ಔಷಧ ಪೂರೈಕೆ ಮಾಡಿ ಆ ಕಂಪನಿ, ಶುಗರು, BP ಮತ್ತೆ ಕರಳು ಬೇನೆ ಈ ತರದ ಆಹಾರ ಉತ್ಪತ್ತಿ ಏನ್ ಮಾಡ್ತಾರೆ, ಇದು ಮಾಡಬಾರದು ಅಂತ ಹೇಳಿ ಆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಕೂಡ ಅವರಿಗೆ ಅಂತ ಕಂಪನಿಗಳಿಂದ ಹಣವನ್ನು ವಸೂಲಿ ಮಾಡಿ ಇಡೀ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಅಂಟಿಸ್ತಾ ಇದ್ದಾರೆ. ನಾನು ಮೋದಿಜಿಯವರಿಗೆ ಕೇಳ್ತಾ ಇದ್ದೇನೆ, ಸಂದರ್ಭದಲ್ಲಿ ಜನಕ್ಕೆ ಪ್ಯಾಕೇಜ್ಗೆ ನೀವು ಕೊಟ್ರಿ, ಆ 20 ಲಕ್ಷ ಕೋಟಿ ಹಣ ಎಲ್ಲಿ ಹೋಯ್ತು? ಯಾರು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡಲಿಲ್ಲ. 20 ಲಕ್ಷ ಕೋಟಿ ಕೊರೋನಾ ಕಿಟ್ರಲ್ಲ ನೀವು ಪ್ಯಾಕೇಜ್ಗೆ, ಎಲ್ಲಿ ಹೋಯ್ತು ಅದು 20 ಲಕ್ಷ ಕೋಟಿ? ಇದು ಯಕ್ಷ ಪ್ರಶ್ನೆ ಆಗಿದೆ. ರಿಸರ್ವ್ ಬ್ಯಾಂಕ್ಗಳನ್ನ ಇವರು ರಾಜಕೀಯವಾಗಿ ಆ ರಿಸರ್ವ್ ಬ್ಯಾಂಕಿನ ಸ್ವಾಯತ್ತತೆಯನ್ನು ಕಳ್ಕೊಂಡಿದ್ದ ರಿಸರ್ವ್ ಬ್ಯಾಂಕಿನ ಗವರ್ನರ್ ರಿಸೈನ್ ಮಾಡಿದ್ರು. ಬೇಸತ್ತು. ಚುನಾವಣೆ ಆಯೋಗವನ್ನ ವೀಕ್ ಮಾಡಿದ್ದಾರೆ, ನ್ಯಾಯಾಲಯದ ಮೇಲೆ ಕೈ ಹಾಕಿದ್ದಾರೆ. ಅಂದ್ರೆ ಇಡೀ ಪ್ರಜಾಪ್ರಭುತ್ವ ವೀಕ್ ಮಾಡಕ್ಕೆ ಹೊರಟಿದ್ದಾರೆ. ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳಿ ಇಡೀ ದೇಶದಲ್ಲೆಲ್ಲೂ ಕೂಡ ಸಂವಿಧಾನದ ಒಂದೊಂದೇ ಗರಿಗಳನ್ನ ಒಂದೊಂದೇ ಕೊಂಬೆಗಳನ್ನ ಕಡ್ದಾಕಿದ್ದಾರೆ. ನಾವು ಸಂವಿಧಾನ ತಿತ್ತಾರೆ, ಸಂವಿಧಾನ ಬದಲು ಮಾಡ್ತಾರೆ ಅಂತ ಗಾಬರಿಯಾಗಿ ಒಂದ್ ಕಡೆ ಕಾಂಗ್ರೆಸ್ಸಿಗೆ ಮತವನ್ನ ಎಲ್ಲಾ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಒಟ್ಟಾಗಿ ಓಟ್ ಕೊಟ್ಟು ಅವ್ರು ಪವರ್ ಇತ್ತಂದ್ರೆ, ಸಿದ್ದರಾಮಯ್ಯವರು ಕೂಡ SC ST OBC ಪರವಾಗಿ ಅಹಿಂದ ಅಂತ ಹೇಳಿ ಅಹಿಂದ ಗೋವಿಂದ ಮಾಡಿ ಇತ್ತ SC ST ದುಡ್ಡುಗಳು ಕೂಡ ಬಳಸಿಕೊಂಡು ಚುನಾವಣೆಗೆ, ಇತ್ತ ರೈತರಿಗೂ ಕೂಡ ಯಾವುದೇ ಪ್ಯಾಕೇಜ್ ಕೊಡದಂಗೆ ಇವರು ಕೂಡ ಸಮಾಜವಾದಿಗಳು SC ಪರವಾಗಿದ್ದೀವಿ ಅಂತೇಳಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಅತ್ಯಂತ ಮೃದು ಕೋಮುವಾದಿ, BJP ನೇರ ಕೋಮುವಾದಿ, JDS ಜಾತಿವಾದಿಯಾಗಿ ಈ ದೇಶವನ್ನ ಕಾಡ್ತಾ ಇದ್ದೇವೆ. ಆದ್ದರಿಂದ ಸಂವಿಧಾನ ಪರಿಕಲ್ಪನೆಯನ್ನ, ಸಂವಿಧಾನದ ಆಶಯಗಳನ್ನ ಜಾರಿ ಮಾಡಬೇಕಾದ್ರೆ ಇವತ್ತು ಜನರು ನಮ್ಮ ಜೊತೆಗೆ ಈಗ ನಾವು ಮಾಡಿರುವಂತ ಥರ್ಡ್ ಫ್ರಂಟ್ ಇದೆ, ಕೈ ಜೋಡಿಸಬೇಕಾಗಿದೆ. ಜನರು, ಯುವಕರು ಬರಬೇಕಾಗಿದೆ, ವಿದ್ಯಾವಂತರು ಬರಬೇಕಾಗಿದೆ, ರೈತರು ಎಚ್ಚರಗೊಳ್ಳಬೇಕಾಗಿದೆ. ಆ ಮೂಲಕ ಈ ದೇಶಕ್ಕೆ ಒಂದು ವಿಮುಕ್ತಿ, ಆ ಕಾರಣದಿಂದ ಈ ಮೂರೂ ಪಕ್ಷಗಳನ್ನ ಮುಕ್ತಿ ಕೊಡಬೇಕಾಗಿದೆ. ಈ ಮೂರು ಪಕ್ಷಗಳನ್ನ ರಾಜಕೀಯದ ಹೊರಗಡೆ ಕಳಿಸಬೇಕಾಗಿದೆ. ಅತ್ಯಂತ ತೀವ್ರ ಭ್ರಷ್ಟಾಚಾರ ಆಗಿದೆ. ಮೌಲ್ಯಾಧಾರಿತ ರಾಜಕಾರಣ ಅಂತ ಹೇಳ್ತಂತ ಒಂದು ದಿನದಲ್ಲಿ ರಾಜಕೀಯವಾಗಿ ಭ್ರಷ್ಟಾಚಾರ ಇಲ್ದೇನೆ ಒಂದು ಶುದ್ಧಸ್ಥ ಅಂತ ಹೇಳ್ದಂತ ಅನೇಕ ರಾಜಕಾರಣಿಗಳಿದ್ರು. ಇವತ್ತು ಎಷ್ಟು ಹಣ ಮಾಡಿದ್ದಾರೆ, ಎಷ್ಟು ರೌಡಿಸಂ ಮಾಡಿದ್ದಾರೆ, ಎಷ್ಟು ಕೊಲೆ ಮಾಡಿದ್ದಾರೆ ರಾಜಕಾರಣಿಗಳ, MLA ಗಳು, MP ಗಳ ಅರ್ಹತೆ ತಮ್ಮ ಗಮನ